ಆರ್ಎಸ್ಎಸ್ ನಿಷೇಧ ಸಂವಿಧಾನ ವಿರೋಧಿ ಕ್ರಮ. ಆರ್ಎಸ್ಎಸ್ ಪರ ಬ್ಯಾಟ್ ಬೀಸಿದಂತಹ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಆರ್ಎಸ್ಎಸ್ ಸೇರಿದಂತೆ ಎಲ್ಲರಿಗೂ ಕೂಡ ಸಂಘಟನೆ ಕಟ್ಟುವ ಹಕ್ಕು ಸಂವಿಧಾನವೇ ನೀಡಿದ್ದು. ಆರ್ಎಸ್ಎಸ್ ನಿಷೇಧ ಸಂವಿಧಾನ ವಿರೋಧಿ ಕ್ರಮ. ಆರ್ಎಸ್ಎಸ್ ಪರ ಬ್ಯಾಟ್ ಬೀಸಿದಂತಹ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಆರ್ಎಸ್ಎಸ್ ಸೇರಿದಂತೆ ಎಲ್ಲರಿಗೂ ಕೂಡ ಸಂಘಟನೆ ಕಟ್ಟುವಂತಹ ಹಕ್ಕು ಸಂವಿಧಾನವೇ ನೀಡಿದ್ದು, ಇದೀಗ ಸಂಘಟನೆಯ ನಿಷೇಧ ಮಾಡುವಂತಹ ಕ್ರಮ ಸರಿಯಿಲ್ಲ, ಇದು ಸಂವಿಧಾನ ವಿರೋಧಿ ನಡೆಯಾಗುತ್ತೆ. ರಾಜ್ಯದಲ್ಲಿ ಆರ್ಎಸ್ಎಸ್ ನಿಷೇಧಿಸಲು ಕಾಂಗ್ರೆಸ್ ಪಕ್ಷ ಹೊರಟಿದೆ. ಮತ್ತೆ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬಂದರೆ ಕಾಂಗ್ರೆಸ್ ಪಕ್ಷವನ್ನೇ ನಿಷೇಧಿಸುತ್ತಾರೆ. ಈಗ ಅವರ ಆಟ ಶುರುವಾಗ್ತಾ ಇದೆ. ಒಟ್ಟಿನಲ್ಲಿ ನಿಷೇಧಿಸುವ ಆಟ ಜೋರಾಗಿದೆ. ಮಾಜಿ ಲೋಕಾಯುಕ್ತ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರ ಹೇಳಿಕೆ ಇದು. ಅವರೇ ಹೇಳ್ತಾ ಇರೋದೇನು ಅಂತಂದ್ರೆ, ಸಂವಿಧಾನದಲ್ಲಿ ಪಕ್ಷವನ್ನ ಸಂಘವನ್ನ ಕಟ್ಟುವಂತಹ ಅಧಿಕಾರವನ್ನ ಕೊಟ್ಟಾಗ ಪಕ್ಷಕ್ಕೆ ಸಂಘಕ್ಕೆ ಕಟ್ಟುಪಾಡುಗಳನ್ನು ಯಾಕೆ ಹಾಕ್ತಾ ಇದ್ದಾರೆ ಕಾಂಗ್ರೆಸ್ ಅವರು, ಅದು ತಪ್ಪಲ್ವಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಆರ್ಎಸ್ಎಸ್ ನಿಷೇಧ ಸಂವಿಧಾನದ ವಿರೋಧಿ ಕ್ರಮವಾಗಿದೆ. ಸಂವಿಧಾನದಲ್ಲಿ ಪಕ್ಷವನ್ನ ಕಟ್ಟುವಂಥದ್ದು ಮತ್ತು ಸಂಘವನ್ನ ಸಂಘಟನೆಯನ್ನ ಕಟ್ಟುವಂತಹ ಒಂದು ಹಕ್ಕನ್ನ ಕೊಟ್ಟಾದ್ಮೇಲೆ ಅದಕ್ಕೆ ಬಲೆಯನ್ನ ಹಾಕಿ ಇಷ್ಟೇ ಸಾಕು, ಇಷ್ಟಕ್ಕೆ ಬೇಕು, ಇಷ್ಟೇ ಇರಬೇಕು, ನಾವು ಹೇಳ್ದಂಗೆ ಇರಬೇಕು ಅಂದ್ರೆ ಹೇಗಾಗತ್ತೆ? ರೈಟ್, ಸರಿಯಾದ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸುಮ್ಮನೆ ಹೇಳೋದಿಲ್ಲ ಅವ್ರು ನಿವೃತ್ತ ನ್ಯಾಯಮೂರ್ತಿಗಳು ಅಂತ ಹೇಳಿ. ಆರ್ಎಸ್ಎಸ್ ಅನ್ನ ನಿಷೇಧಿಸುವುದು ರಾಜ್ಯ ಸರ್ಕಾರ ಯಾವುದೇ ಕ್ರಮವು ಸಂವಿಧಾನಕ್ಕೆ ವಿರುದ್ಧವಾಗಿರುತ್ತದೆ ಅಂತ ಹೇಳಿ ಅವರು ಮಾತನಾಡಿರುವಂಥದ್ದು. ಮಾಜಿ ಲೋಕಾಯುಕ್ತ ಎನ್ ಸಂತೋಷ್ ಹೆಗಡೆ ಅವರ ಹೇಳಿಕೆ. ಅವರು ಸುದ್ದಿಗಾರರೊಂದಿಗೆ ಮಾತನಾಡಬೇಕಾದ್ರೆ ಈ ಮಾತನ್ನು ಹಂಚಿಕೊಳ್ತಾರೆ ಹೆಗಡೆ ಅವರು. ಕಾಂಗ್ರೆಸ್ ಸರ್ಕಾರ ಆರ್ಎಸ್ಎಸ್ ಅನ್ನ ನಿಷೇಧಿಸಿದ್ರೆ ಬಿಜೆಪಿ ರಾಜ್ಯದಲ್ಲಿ ಮತ್ತೆ ಅಧಿಕಾರಕ್ಕೆ ಬಂದಾಗ ಕಾಂಗ್ರೆಸ್ ಅನ್ನೇ ನಿಷೇಧಿಸಲು ಮುಂದಾಗುತ್ತೆ ಅಂತ ಹೇಳಿ ಅವರು ಹೇಳಿದ್ದಾರೆ. ಸಂವಿಧಾನವು ಎಲ್ಲರಿಗೂ ಕೂಡ ಅಂದ್ರೆ ಸಂಘಗಳನ್ನ ರಚನೆ ಮಾಡಲಿಕ್ಕೆ ಹಕ್ಕನ್ನ ನೀಡಿದೆ. ಆರ್ಎಸ್ಎಸ್ ಇನ್ನು ನಿಷೇಧ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿರುವಂಥದ್ದು. ಕಾಂಗ್ರೆಸ್ ಈಗ ಅಧಿಕಾರದಲ್ಲಿರುವುದರಿಂದ ಇದು ಆರ್ಎಸ್ಎಸ್ ಅನ್ನ ನಿಷೇಧಿಸುವ ಬಗ್ಗೆ ಮಾತನಾಡ್ತಾ ಇದೆ. ಮತ್ತು ಬಿಜೆಪಿ ರಾಜ್ಯದಲ್ಲಿ ಮತ್ತೆ ಅಧಿಕಾರಕ್ಕೆ ಬಂದಾಗ ಕಾಂಗ್ರೆಸ್ ಅನ್ನ ನಿಷೇಧ ಮಾಡುತ್ತದೆ ಅಂತ ಹೇಳಿದ್ದಾರೆ. ರಾಜಕೀಯದಲ್ಲಿ ಇದು ಸಾಮಾನ್ಯವಾದಂತೆ ಆರೋಪ ಹೋರಾಟ ಅಂತ ಹೇಳಿ ಅವರು ಹೇಳಿದ್ದಾರೆ. ಎಸ್, ರಿಯಲಿ ಹೌದು, ಸಂವಿಧಾನದಲ್ಲಿ ಯಾವುದೇ ಒಂದು ಸಂಘ ಅಥವಾ ಪಕ್ಷವನ್ನ ಕಟ್ಟುವುದಕ್ಕೆ ನಿಷೇಧವಿಲ್ಲ. ಸಂವಿಧಾನದಲ್ಲಿ ಯಾವುದೇ ವಿರೋಧವಿಲ್ಲ. ನೀವೆಲ್ಲದಕ್ಕೂ ಸಂವಿಧಾನ ಅಂತ ಹೇಳಿ ಹೋಗ್ತಿರಲ್ಲ. ಸೊ ಸಂವಿಧಾನದಲ್ಲಿ ಇದು ಯಾವುದಕ್ಕೂ ಕೂಡ ಇಲ್ಲ. ನೀವು ಕಂಪೌಂಡ್ ಹಾಕಿ ನಾನು ಹೇಳಿದಾಗೆ ಪಕ್ಷ ಕಟ್ಟಬೇಕು, ನಾನು ಹೇಳಿದಾಗೆ ಸಂಘಗಳನ್ನ ಕಟ್ಟಬೇಕು ಅಂದ್ರೆ ಹೇಗಾಗುತ್ತೆ? ಶ್ರೀಯುತ ಹೆಗ್ಡೆ ಅವ್ರು ಕೇಳ್ತಾ ಇರೋದು ಇದೆ, ಹೇಗಾಗುತ್ತೆ ಇದು? ಈಗ ನೀವು RSS ಏನಿದೆಯಲ್ಲ, RSS ನ ನೀವೇನಾದ್ರೂ ಬ್ಯಾನ್ ಮಾಡ್ಲಿಕ್ಕೆ ಹೋದ್ರೆ ಬಿಜೆಪಿ ಅವರು ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ಸೇ ಬ್ಯಾನ್ ಮಾಡ್ತಾರೆ. ಅವರವರಿಗೆ ಸಂಘಟನೆಯನ್ನ ಸಂಘಗಳನ್ನ ಕಟ್ಟುವಂತಹ ಹಕ್ಕನ್ನ ಆಲ್ರೆಡಿ ಕೊಟ್ಬಿಟ್ಟಿದೆ ರೀ. ನಮ್ಮ ಸಮಾಜದಲ್ಲಿ ಇದಕ್ಕೆ ಪರ್ಮಿಷನ್ ಇದೆ. ಈಗ ನಾನು ಹೇಳ್ದಂಗೆ ಸಂಘಟನೆ ಆಗಬೇಕು, RSS ನನ್ನ ಕೈ ಕೆಳಗಿರಬೇಕು ಅಂದ್ರೆ ಯಾಕಾಗತ್ತದೆ? ಹೇಗಾಗತ್ತದು? ಹೇಗಾಗತ್ತೆ? ಹೇಗೆ ಸಾಧ್ಯ ಅದು? ಓಕೆ, ನಾನು ಅವತ್ತಿಂದನೂ ಅದನ್ನೇ ಕೇಳ್ತಾ ಬಂದಿದ್ದೀನಿ. RSS ಇಂದ ಇಂಥವ್ರಿಗೆ ಇಷ್ಟು ಲಾಸ್ ಆಗಿದೆ, ಇಂಥವ್ರು ಇಷ್ಟು ಭಯ ಪಟ್ಟಿದ್ದಾರೆ, RSS ಅವ್ರು ಬಂದ್ಕೊಳ್ಳೆ ಭಯ ಆಗ್ತಾ ಇದೆ ಅಂತೇಳಿ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ? ಅವ್ರು ದೊಣ್ಣೆ ಹಿಡ್ಕೊಂಡು ಬರ್ತಾರೆ. ಸೊ ದಟ್ಸ್ ವೈ ಭಯ ಆಗುತ್ತೆ ನನಗೆ. ಯಾರು ಹೇಳಿದ್ದು? ಯಾರು ಕಂಪ್ಲೇಂಟ್ ಯಾರು ಕೊಟ್ಟಿದ್ರು? RSS ಸಂಘ ಸಂಸ್ಥೆಗಳು ಸಾರ್ವಜನಿಕ ಸ್ಥಳವನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ, ನಮ್ಗೆ ಓಡಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ಯಾರು ಹೇಳಿದ್ದಾರೆ? ಯಾರು ಕಂಪ್ಲೇಂಟ್ ಮಾಡಿದ್ದಾರೆ? ಎಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ? RSS ಅವರು ಚಿಕ್ಕ ಮಕ್ಕಳ ಮನಸ್ಸಿನಲ್ಲಿ ಕಲ್ಮಶವನ್ನು ತುಂಬ್ತಾ ಇದ್ದಾರೆ. ಯಾರು ಹೇಳಿದ್ದಾರೆ? ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ? ಹೂ
ಅದನ್ನ ಬ್ಯಾನ್ ಮಾಡ್ತೀರಾ? ನಿಮ್ಗೆ ಅಧಿಕಾರ ಕೊಟ್ಟವ್ರು ಯಾರು ಬ್ಯಾನ್ ಮಾಡ್ಲಿಕ್ಕೆ? ನೀವು ಸಾಕಷ್ಟು ಕಟ್ಟುಪಾಡುಗಳನ್ನ ಹಾಕಬಹುದು, ಆದ್ರೆ ಸಂವಿಧಾನದಲ್ಲಿ ಹೆಗಡೆ ಅವ್ರು ಹೇಳ್ದಂತೆ ನಾನು ಹೇಳ್ತಾ ಇರೋದು, ಸಂವಿಧಾನದಲ್ಲಿ ಅದಕ್ಕೆ ಯಾವುದೇ ಇದಿಲ್ಲ. ಸಂಘ ಅಥವಾ ಪಕ್ಷವನ್ನ ಯಾರು ಬೇಕಾದ್ರೂ ಕಟ್ಟಬಹುದು. ಎಲ್ಲಿಗೆ ಹೋಗ್ತಾ ಇದೆ, ಎಲ್ಲಿಗೆ ಹೋಗಿ ನಿಂತ್ಕೊಳ್ತಾ ಇದೆ, ಐ ಡೋಂಟ್ ನೋ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.